ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಪಹಲ್ಗಾಮ್ ಮತ್ತೊಮ್ಮೆ ರೌದ್ರ ನರ್ತನ ಆಗಿದೆ ಭಯೋತ್ಪಾದಕರಿಂದ. ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಭಯೋತ್ಪಾದನೆ ಘಟನೆಗಳು ಕಡಿಮೆ ಆಗ್ತಾ ಇದ್ದಾವೆ. ಕಾಶ್ಮೀರ ಶಾಂತಿಯ ನಂದನದ ವನ ಆಗ್ತಾಯಿದೆ. 1985 ಪೂರ್ವದ ಕಾಶ್ಮೀರ ಆಗ್ತದೆ ಅಂತ ಏನೇನೋ ಕನಸುಗಳು ಕಂಡಿದ್ದೀವಿ. ಆದರೂ ಇತ್ತೀಚೆಗೆ ಕಡಿಮೆ ಆಗಿದ್ವಿ ಇಲ್ಲ ಅಂತಲ್ಲ. ಆದರೆ ಸಾರ್ವಜನಿಕರ ಮೇಲೆ ವಿಶೇಷವಾದಂಥ ದಾಳಿಗಳಾಗಿರಲಿಲ್ಲ. ಈ ಏಕಾಏಕಿ ನೀನುಗಳಂಥ ದಾಳಿಯಲ್ಲೇ ನಮ್ಮ 28 ಜನ ಸಾರ್ವಜನಿಕರು, ಅದರಲ್ಲಿ 2 ಕರ್ನಾಟಕದವರು ಈ ಭಯೋತ್ಪಾದಕರ ಗುಂಡಿಗೆ ಬಲಿಯಾಗಿದ್ದಾರೆ ಅನ್ನೋದು ಅತ್ಯಂತ ನೋವಿನ ವಿಷಯ. ಪಹಲ್ಗಾಮ್ ಬಳಿಯ ಬೈಸರನ್ ಅನ್ನುವಂಥ ವ್ಯಾಲಿ ಅಥವಾ ಕಣಿವೆಯಲ್ಲಿ ಒಂದು ಸುಖ ಸಂತೋಷ, ಬೇಸಿಗೆ ಸುಖ ಸಂತೋಷ ಪಡಲಿಕ್ಕೆ ಹೋಗಿತ್ತು ನಮ್ಮ ಜನ. ಇದನ್ನು ಹೊಂಚಾಕಿಕೊಂಡುಕೊಳ್ತಂತಹ ಅಲ್ಲಿಯ ಭಯೋತ್ಪಾದಕರು ಈ ಕುಕೃತ್ಯವನ್ನು ಮಾಡಿದ್ದಾರೆ. ಜೊತೆಗೆ ನಾವಿನ್ನೂ ಕಾಶ್ಮೀರ ಕಣಿವೆಯಲ್ಲಿ ಜೀವಂತಿದ್ದೀವಿ, ನಾವು ಸುಲಭವಾಗಿ ಬಿಟ್ಟುಕೊಡೋದಿಲ್ಲ ಇದನ್ನು ಅನ್ನೋ ಸಂದೇಶನ ಮತ್ತೊಮ್ಮೆ ಸಾರಿದ್ದಾರೆ. ಈ ಸಾರುವ ಜನ ಯಾಕೋ ಏನೋ ಇನ್ನೂ ಈ ಹಿಂಸೆಯಲ್ಲಿ ವಿಶ್ವಾಸಗಳನ್ನು ಹೋಗ್ತಾ ಇದ್ದಾರಂತೆ. ತಾವು ಹಾಳಾಗುವುದಷ್ಟಲ್ಲ, ತಮ್ಮ ಜೊತೆಗಾರರನ್ನು ಸಹಿತ ಹಾಳು ಮಾಡುವಂಥ ಈ ವಿಚಾರ ನಿಜವಾಗಿಯೂ ಖಂಡನೀಯ. ನಾವೇನೋ ಖಂಡನೆ ಮಾಡ್ತೀವಿ, ಮತ್ತೇನೋ ಮಾಡ್ತೀವಿ. ಪ್ರಧಾನಿಯವರು ಖಂಡಿಸ್ತಾರೆ, ಕಾಶ್ಮೀರದ ಮುಖ್ಯಮಂತ್ರಿಗಳು ಖಂಡಿಸ್ತಾರೆ, ಎಲ್ಲರೂ ಖಂಡಿಸಿದ್ದಾರೆ. ಮತ್ತು ಕಂಟ್ರೋಲ್ಗೆ ಇನ್ನೂ ಬರಬೇಕಾಗಿತ್ತು ಇಲ್ಲಿವರೆಗೆ. ಇದನ್ನು ನೋಡಿದಾಗ ಮತ್ತೊಮ್ಮೆ ಗಾಬರಿ ಆಗಲಿಕ್ಕತ್ತದ. ಹೇಗಪ್ಪ ಕಾಶ್ಮೀರಿಗೆ ನಾವು ಎಂಟ್ರಿ ಹೊಡಿಯೋದಿನ್ನ? ಕಾಶ್ಮೀರ ನಮ್ಮಲ್ಲಿ ಉಳಿತದನ? ಅದು ಇದೇ ರೀತಿ ಮುಂದುವರಿತದನ? ಈ ಘಟನೆ ನೋಡಿದಾಗಂತೂ ಇಡೀ ಕಾಶ್ಮೀರ ತಲ್ಲಣಗೊಂಡದ. ಅಷ್ಟಲ್ಲ, ಇಡೀ ದೇಶ ತಲ್ಲಣಗೊಂಡದ. ಕಾಶ್ಮೀರ ನಮ್ಮದು ಹೌದೋ ಅಲ್ವೋ ಅನ್ನುವಂಥದ್ದು. 85 ಪೂರ್ವದಲ್ಲ ಇದ್ದಂಥ ಕಾಶ್ಮೀರ ನಮಗೆ ಬರ್ತದನೋ ಇಲ್ಲೋ ಇಲ್ಲ. ಪ್ರಯತ್ನ ಮಾಡಿದರೆ ಸರ್ಕಾರಗಳು, ಇಲ್ಲಿವರೆಗೆ ಮಾಡಿಲ್ಲ ಅಂತಲ್ಲ. ಯೋಧರಂತೆ ತಮ್ಮ ಜೀವವನ್ನು ತಮ್ಮ ಮುಷ್ಟಿಯಲ್ಲಿಟ್ಕೊಂಡು ಹೋರಾಟ ಮಾಡಿದ್ದಾರೆ. ಇವೆಲ್ಲವೂ ಆದರೂ ಇಲ್ಲಿವರೆಗೆ ಇದು ಶಾಂತಿಯ ನೆಲೆ ಆಗ್ತಾಯಿಲ್ಲ. ಕಾರಣ ಒಂದ, ಈ ಧರ್ಮಾಧಾರಿತವಾಗಿ ಒಡೆದಂಥ ಪಾಕಿಸ್ತಾನದಿಂದಾಗೆ ಈ ಮೇಲ್ಮೇಲೆ ದಂಗೆಗಳೋದ್ರಿಂದ, ಇತ್ತೀಚೆಗೆ ನಮ್ಮಲ್ಲೂ ಸಹ ಧರ್ಮಾಧಾರಿತ ರಾಜಕಾರಣ ಮಾಡೋದ್ರಿಂದಾಗೆ ಒಂದಿಷ್ಟೇನೋ ಪ್ರಧಾನಿ ಮೋದಿಯವರು ಬಂದ ಮೇಲೆ ಸ್ಟ್ರಾಂಗ್ ಸ್ಟೆಪ್ಗಳನ್ನಿಟ್ಟೇನೋ ಕಂಟ್ರೋಲ್ ಮಾಡಿದರು ಅಂತ ಅನಿಸಿದ್ರು ಸಹಿತ ಆಗಾಗ ಇಂಥ ಘಟನೆಗಳಾಗ್ತಾ ನಡೆದು ನೋಡಿದಾಗ ನಾವು ಇಲ್ಲಿವರೆಗೆ ತೆಗೆದುಕೊಂಡಂಥ ಶ್ರಮ ವ್ಯರ್ಥೇನೋ. ಯಾಕಂದ್ರೆ ಪಾಪ 28 ಬದುಕುಗಳು ನೋಡುತ್ತಿರುವಾಗೆ ಖಾಲಿಯಾಗಿ ಹೋಗ್ಬಿಟ್ಟು ಭಯೋತ್ಪಾದಕರು ಆ ಗುಂಡು ಹಾರಿಸೋ ಪೂರ್ವದಲ್ಲ ಉರ್ದುವಿನಲ್ಲಿ ಕೆಲವೊಂದು ಈ ಧರ್ಮದ ವಾಕ್ಯಗಳನ್ನು ಪಠಣ ಮಾಡಲಿಕ್ಕೆ ಯಾರಿಗೆ ಬರೋದಿಲ್ಲವೋ, ಇಸ್ಲಾಂ ಧರ್ಮ ನಂಬಿಕೆ ಇಲ್ಲವೋ, ಹಿಂದೂಗಳ ಜನ ಅಂತಾರೋ ಅವ್ರ ಮೇಲೆಲ್ಲ ಹೊಡೆದಿದ್ದಾರೆ. ಅಷ್ಟೇ ಅಲ್ಲ, ಅವ್ರು ಹೊಡಿ ಮುಂದೆ ಮೋದಿಯವ್ರು ನೆನೆಸ್ಕೊಂಡು ಹೊಡೆದಿದ್ದಾರೆ. ಇಲ್ಲಿ ಈ ಧರ್ಮಾಧಾರಿತವಾಗಿ ನಡೆದಂಥ ಇಂಥ ಈ ತಿಕ್ಕಾಟ ಎಂಡ್ ಆಗೋದು ಅಂತಿದೆ. ಇದು ಎಂಡ್ ಆಗುವಂಥದ್ದಲ್ಲ. ಬಂದೂಕು ನೀಡುವುದರಿಂದ ಎಂಡ್ ಆಗುವುದಿಲ್ಲ ಅನ್ನೋದು ಈಗಾಗಲೇ ಹಲವು ಸಹ ಸ್ಪಷ್ಟ ಆಗಿದ್ರು. ಮತ್ತು ಅದನ್ನು ಆಶ್ರಯ ಮಾಡ್ತಾಯಿದ್ದಾರೆ. ಆದರೂ ಒಂದು ಸಮಾಧಾನ ಏನಪ್ಪ ಅಂದ್ರೆ ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗಿತ್ತು, ಮತ್ತೆ ಆಗಿ ಈಗ ಅನ್ನುವಂಥ ಒಂದು ಪ್ರಶ್ನೆ ಬಿಟ್ಟರೆ ಮತ್ತೇನಿಲ್ಲ ಅಂತ. ಆದರೂ ಇನ್ನೂ ಭಾಳಷ್ಟು ಈ ಒಂದು ಗಡಿ ಭಾಗದಲ್ಲೇ ಪಹಲ್ಗಾಮ್ ಆಗಿರ್ಬೋದು, ಅಲ್ಲಿ ಕಾಶ್ಮೀರ ಸುತ್ತಮುತ್ತ ಅಲ್ಲಿ ಅನೇಕ ಜಿಲ್ಲೆಗಳಾಗಿರ್ಬೋದು, ಇವುಗಳಲ್ಲೆಲ್ಲ ಸಾಕಷ್ಟು ಈಗಾಗಲೇ ನಮ್ಮ ಸೈನಿಕರ ಜೀವವನ್ನು ಕೊಟ್ಟಿದ್ದಾರೆ, ಜೀವವನ್ನು ಪಣಕ್ಕೆ ಇಟ್ಟು ಹೋರಾಡಿದ್ದಾರೆ. ಅದ್ರ ಬಗ್ಗೆ ಅಂತೂ ಹೇಳೋ ಕಾಳಷ್ಟಿಲ್ಲ. ಯಾಕಂದ್ರೆ ನೋಡಿರಿ, ಈ 2000ದಿಂದ 2017ವರೆಗೆ 2000ದಾಗ ಒಮ್ಮೆ ಆಗ್ತದೆ 36 ಜನ ತಿರ್ಕೊಂಡು ಹೋಗಿಬಿಡ್ತಾರೆ. ಮಾರ್ಚ್ 2000, ಆಗಸ್ಟ್ 2000ದಾಗ ಮತ್ತು ಅಮರನಾಥ್ ಯಾತ್ರೆ ಮಾಡಿ ಸೇರಿ ಅವ್ರನ್ನ ಹೊಡಿತಾರೆ. 37 ಜನ ಸಾಯ್ತಾರೆ ಜನಸಾಮಾನ್ಯರು. ಜುಲೈ 2001 ಮತ್ತು ಅಮರನಾಥ್ ಯಾತ್ರೆ ಮೇಲೆ ದಾಳಿ ಮೇಲೆ 19 ಮಂದಿ ಸಾವು ಆಗ್ತದೆ. ಅಕ್ಟೋಬರ್ದಾಗ ನೋಡಿರಿ 2001, 2000ದಾಗ ಎಷ್ಟು ಸಲ ಆಗ್ಯದ ಅಂತೇಳಿ ಶಾಸಕರ ಭವನ ಸಂಕೀರ್ಣದ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ ಮಾಡ್ತಾರೆ. ಅದರ 36 ಜನ ಸಾಯ್ತಾರೆ. ನವಂಬರ್ 2002, 2001, 2002ರಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಾಂಬ್ ದಾಳಿ 19 ಸಾವ. ಮಾರ್ಚ್ 2003 ಕಾಶ್ಮೀರ ಪಂಡಿತರ ಮೇಲೆ ದಾಳಿ 24 ಸಾವ. ಜೂನ್ 2006ರಾಗ ಸಾರ್ವಜನಿಕರ ಮೇಲೆ ದಾಳಿ 13 ಸಾವ. ಮುಂದೆ ಜೂನ್ 2006ರೊಳಗೆ
ಸಾರ್ವಜನಿಕ ಮೇಲೆ ಮತ್ತು 9,000. ಈ ಒಂದು ಜೂನ್ 5, 2008 ತನಕ ರೆಗ್ಯುಲರ್ ಆಗಿ ಬರ್ತದೆ. ಬಟ್ ನಡಕ 2008 ನಂತರ 2017ರಲ್ಲಿ ಅಮರನಾಥ ಜಾತ್ರೆಗಳೇನು ಮಾಡ್ತಾರೆ. 17 ಅಂದ್ರೆ ಆಗ ನಮ್ಮ ಮೋದಿಯವ್ರ ಸರ್ಕಾರ ಇತ್ತು. ಆನಂತರ 24ರಲ್ಲೇ ಹಿಂದೂ ಯಾತ್ರೆಗಳಿಂದ ಬಸ್ ಇತ್ತು, ಅದ್ರ ಮೇಲೆ ಹಾಕಿದ್ರು 9,000 ಅದು. ಮುಂದೆ ಅಕ್ಟೋಬರ್ 2024 ವಲಸೆ ಕಾರ್ಮಿಕರು ಡಾಕ್ಟರ್ ಮೇಲೆ ಹಿಡಿದ 7,000 ಆಗ್ತಾವೆ. ಈಗ ಮತ್ತೊಂದಾಗಿದ್ದು 28,000. ಇವಾಗೆಲ್ಲ ಘಟನೆಗಳು ನೋಡ್ತಾ ಬಂದಾಗ ಇದು ಶಾಶ್ವತವಾಗಿ ಪರಿಹಾರ ಆಗುವಂಥ ಸಮಸ್ಯೆ ಏನು ಅಂತೇಳಿ. ಯಾಕಂದರೆ ಇದು ನಿಲ್ತಾನೆ ಇಲ್ಲ, ಬೆಳಿತಾನೆ ನಡೆದದ. ಇದಕ್ಕೆ ಎಷ್ಟೋ ಖರ್ಚಾಗೋದು, ಸಾವಿರಾರು ಕೋಟಿ ಅಲ್ಲ ಲಕ್ಷಾವಧಿ ಕೋಟಿಗಳು ಪ್ರತಿ ವರ್ಷವೂ ಖರ್ಚಾಗುವಂಥ ಪರಿಸ್ಥಿತಿ ಇವತ್ತದ. ಇದಕ್ಕೆ ಪರಿಹಾರ ಏನು ಅಂತ ಮತ್ತೊಮ್ಮೆ ನಾವು ಇವತ್ತು ಚಿಂತಿಸಬೇಕಾಗಿದೆ. ಇವತ್ತೇನು ನಮ್ಮ ಮೋದಿಯವರು ಖಂಡಿಸಿದ್ದಾರೆ. ಭಯೋತ್ಪಾದಕರ ದಾಳಿಯನ್ನು ನಾನು ಬಲವಾಗಿ ಖಂಡಿಸುತ್ತೇನೆ. ಪ್ರೀತಿ ಪಾತ್ರರನ್ನು ಕಳೆದುಕೊಂಡವರಿಗೆ ನನ್ನ ಸಂತಾಪಗಳು. ದಾಳಿಯಿಂದ ತೊಂದರೆಗೆ ಒಳಗಾದವರಿಗೆ ಸಾಧ್ಯವಿರುವ ಎಲ್ಲ ನೆರವು ನೀಡಲಾಗುತ್ತಿದೆ. ಹೀನ ಕೃತ್ಯದ ಹಿಂದಿರುವವರಿಗೆ ಶಿಕ್ಷೆಯಾಗುತ್ತದೆ. ಭಯೋತ್ಪಾದನೆ ವಿರುದ್ಧ ಹೋರಾಡುವ ನಮ್ಮ ದೃಢ ಸಂಕಲ್ಪ ಇನ್ನಷ್ಟು ಬಲವಾಗುತ್ತದೆ. ನಾವು ಇನ್ನೂ ಪ್ರಬಲವಾಗಿ ಹೋರಾಟ ಮಾಡ್ತೀವಿ ಅನ್ನುವಂಥ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ಹೋರಾಟದಂತೆ ಮಾಡ್ತಾ ಇದ್ದಾರೆ. ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ, ತಮ್ಮ ಪ್ರಾಣ ಹಾನಿ ಜೀವಹಾನಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಹ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ನಡೆಸಿದ ದಾಳಿಯು ಆಘಾತಕಾರಿ, ನೋವಿನ ಸಂಗತಿ, ಅಮಾಯಕರ ಮೇಲಿನ ಅಮಾನವೀಯ ದಾಳಿ ಅಂತ ಏನು ಕ್ಷಮೆ ಇಲ್ಲ ಅಂತ ಹೇಳಿದ್ದಾರೆ. ಮುಂದೆ ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಅವರು ಪ್ರವಾಸಿಗರ ಮೇಲಿನ ದಾಳಿ ಆಕ್ರೋಶ ಮೂಡಿಸಿದೆ. ಮೃತರ ಕುಟುಂಬದ ಸದಸ್ಯರ ಸಂತಾಪಗಳು. ಈ ದಾಳಿಯಲ್ಲಿ ಭಾಗಿಯಾದವರನ್ನು ಬಿಡುವುದಿಲ್ಲ, ಅವರು ಕೆಟ್ಟ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತೇಳಿ. ಅದೇ ಕಾಲಕ್ಕೆ ನಮ್ಮ ಓಮರ್ ಅಬ್ದುಲ್ ಸಹಿತ ಕಾಶ್ಮೀರದ ಮುಖ್ಯಮಂತ್ರಿ, ಜಮ್ಮು ಕಾಶ್ಮೀರದ್ದು, ನಮ್ಮ ಪ್ರವಾಸಿಗರ ಮೇಲಿನ ದಾಳಿಯು ಒಂದು ದೌರ್ಜನ್ಯ. ದಾಳಿ ನಡೆಸಿದವರು ಮೃಗಗಳು, ಅವರು ಮನುಷ್ಯರಲ್ಲ, ಅವರು ಖಂಡನಾರರು. ಯಾವ ಪದ ಬಳಸಿ ಖಂಡಿಸಿದ್ರು ಸಾಕಾಗೋದು. ಮೃತರ ಕುಟುಂಬಗಳಿಗೆ ನನ್ನ ಸಹಾನುಭೂತಿ ಇದೆ ಅಂತ ಹೇಳಿದ್ದಾರೆ. ಈ ಎಲ್ಲ ಹೇಳಿಕೆಗಳಾಯಿತು, ಮತ್ತೇನೋ ಆಯಿತು, ಆಗೋದು ಆಯ್ತದ, ಇದು ನಡೀತದೆ, ಮತ್ತೊಂದು ಇಂಥದ್ದು ಘಟನೆ ಮತ್ತೆ ಖಂಡಿಸ್ತಾರೆ. ಅದು ಶಾಶ್ವತ ಪರಿಹಾರ ಯಾವಾಗ? ಈ 28ರಲ್ಲಿ ನಮ್ಮ ಕರ್ನಾಟಕದ, ಅದರಲ್ಲೂ ಮುಖ್ಯವಾಗಿ ಶಿವಮೊಗ್ಗದ ಮಂಜುನಾಥ ರಾವ್ ಮತ್ತು ಬೆಂಗಳೂರಿನ ಭರತಭೂಷಣ್ ಇವರಿಬ್ಬರು ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ. ಅವ್ರ ಮಗ, ನಮ್ಮ ಮಂಜುನಾಥ್ ಅವ್ರ ಮಗ PUC ಒಳ್ಳೆ ಸಾಧನೆ ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಪೂಜೆಗೆ ಹೋದಾಗ ಈ ದುರ್ಘಟನೆ ನಡೆದ. ಈ ದುರ್ಘಟನೆಯಿಂದಾಗಿ ಸಾಕಷ್ಟು ಕುಟುಂಬಗಳು ಇಲ್ಲಿಯವರೆಗೆ ದುಃಖ ಅನುಭವಿಸಿದಾವ. ಈಗ ಮತ್ತೊಂದು ಅಂಥ ಪ್ರಸಂಗ ಮತ್ತೆ ಎದುರಾಗಿ ಬಂದದ. ಇದಕ್ಕೇನಪ್ಪ ಪರಿಹಾರ ಮತ್ತು ಚರ್ಚೆ ಮಾಡುವಂಥದ್ದು, ಮತ್ತು ನಾವು ಖರ್ಚು ಮಾಡೋಕೆ ರೆಡಿ ಆಗುವಂಥದ್ದು. ಈಗಾಗಲೇ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನುವಂಥದ್ದು ಜವಾಬ್ದಾರಿ ಎತ್ಕೊಂಡು ನಾವು ಮಾಡಿದ್ದು ಅಂತ ಹೇಳಿದ್ದಾರೆ. ಇದು ಭಾರತಕ್ಕೆ ಅಮೆರಿಕ ಉಪಾಧ್ಯಕ್ಷರು ಭೇಟಿ ಕೊಟ್ಟಂಥ ಈ ಸಂದರ್ಭದಲ್ಲಿ ಮಾಡಿದ್ದು ನೋಡಿದರೆ ಇನ್ನು ಇಲ್ಲಿ ಸುರಕ್ಷತೆ ಇಲ್ಲಪ್ಪ ಕಾಶ್ಮೀರು ಅನ್ನುವ ಸಂದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಇಲ್ಲಿ ಉಗ್ರರು ನೆನಪಿಡಬೇಕಾಗಿದ್ದೇನಪ್ಪ ಅಂದ್ರೆ, ಇವರು ಇನ್ನೂ ಎಷ್ಟೋ ವರ್ಷ ಹೋರಾಟ ಮಾಡಿದರು ಅಷ್ಟು ಸುಲಭವಾಗಿ ಕಾಶ್ಮೀರ ದೊರೀಲಿಕ್ಕಿಲ್ಲ. ಶಾಂತಿಯಿಂದ ಮಾತಾಡಿದ್ರೆ ಏನಾದರೂ ಒಂದಕ್ಕೊಂದು ಹೊಂದಾಣಿಕೆಗಳು ಹೋದ್ರೆ ಇಬ್ಬರಿಗೂ ಒಳ್ಳೇದಾಗ್ಬೋದೇನೋ. ಆದರೆ ಮಾಡುವ ಸ್ಥಿತಿಗೆ ಈ ಪರಿಸ್ಥಿತಿ ಇಲ್ಲೇನೋ ಏನೂ ಇರಲಿ. ಈ ದಾಳಿ ಪಾಪ ಪ್ರವಾಸಿಗರ ಮೇಲೆ ಆಗಿದ್ದ, ಆ ಪ್ರವಾಸಿಗರ ನೋವಿನೊಂದಿಗೆ ನಮ್ಮೆಲ್ಲರ ನೋವದ, ದುಃಖದ. ಯಾಕಂದ್ರೆ ಈ ಒಂದು ಪ್ರವಾಸ ಆ ಕಾಶ್ಮೀರ ಅದಕ್ಕೆ ನಾವು ಸ್ವಿಟ್ಜರ್ಲೆಂಡ್ ಅಂತ ಕರಿತೀವಿ. ಆ ಪಲ್ಗಾಮದ ಈ ಬೈಸರನ್ ಕಣಿವೆಯನ್ನು, ಆ ಕಣಿವೆಗೆ ಸಂತೋಷ ಪಡೋದಕ್ಕೆ ಹೋದಾಗ ದುಃಖ ಆಗಿದ್ದು, ಗುಂಡು ಬಿದ್ದಿದ್ದು, ಇದೊಂದು ನಿಜವಾಗಿಯೂ ಕ್ಷಮಿಸಲಾರದ ಮಾತು. ಭಯೋತ್ಪಾದಕರು ಎಲ್ಲೂ ಇರಲಿ, ಅವ್ರನ್ನ ಹಿಡಿದು ಶಿಕ್ಷಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಅನ್ನೋ ವಿಶ್ವಾಸ ಎಲ್ಲರಲ್ಲೂ ಮೂಡಬೇಕಾಗಿದೆ. ಯಾಕಂದರೆ ಅದನ್ನು ಬಿಟ್ಟು ಬೇರೆ ಹಾಗೆ ಇಲ್ಲ. ಯಾಕಂದರೆ ಸರ್ಕಾರ ನಮ್ಮ ಸರ್ಕಾರ ಅದನ್ನು ಎದುರಿಸಬೇಕಾಗಿದೆ, ಅದನ್ನು ದಮನ ಮಾಡಬೇಕಾಗಿದೆ ಅಂತ ಹೇಳ್ತಾ, ಈ ಉಗ್ರರ ಅಟ್ಟಹಾಸಕ್ಕೆ ಇನ್ನೂ ಖಂಡನೆ ಮಾಡ್ತಾ ಎಲ್ಲರೂ ಇದಕ್ಕೆ ಖಂಡಿಸ್ತಾ ಇದ್ದಾರೆ. ಖಂಡಿಸುವುದಷ್ಟಲ್ಲ, ಇದಕ್ಕೆ ಮತ್ತೆ ಏನಾದರೂ ಪ್ಲಾನ್ಸ್ ಇದ್ದಾವೆ, ಮತ್ತೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಶಾಂತಿ ನೆಲೆಸಿದಷ್ಟ ಎರಡೂ ದೇಶಗಳು ಉತ್ತಮ ಅನ್ನುವಂಥ ಮಾತನ್ನು ನೆನಪಿಟ್ಟುಕೊಂಡು ಇವತ್ತು ಪಾಕಿಸ್ತಾನದಲ್ಲಿ ಭಾರತದಲ್ಲಿ ಇಬ್ಬರು ಮಾತುಕತೆ ಮೂಲಕ ಎಷ್ಟೋ ವಿಷಯಗಳನ್ನು ಬಗೆಹರಿಸ್ಕೊಂಡಾಗಿದ್ದು ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ, ಇಂಥ ಉಗ್ರರಿಗೆ
ಮಾತು ಎದುಗಿದ್ರು ಶಿಕ್ಷಣ ಅನಿವಾರ್ಯ ಮತ್ತು ಅವಶ್ಯ ಅಂತ ಹೇಳ್ತಾ ಇವತ್ತಿನ ನೋವಿನ ಸಂಕಟದ ಅವ್ರ ಸಂಕಟದ ನಮ್ಮ ಸಂಕಟವನ್ನು ಜೋಡಿಸ್ತಾ ಇಂಥ ಘಟನೆ ಆಗದಿರಲಿ ಅಂತೇಳಿ ಮತ್ತೊಮ್ಮೆ ಆಶಿಸ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗರಡಿ ವಂದನೆಗಳು.